ನಮಸ್ತೆ ಎಲ್ಲರಿಗೂ. ನಿನ್ನೆ ಪೇಪರ್ ನೋಡಿದ್ವಿ. ಇವತ್ತು ಜೂನ್ 27 ಇವತ್ತಿನ ಪ್ರಜಾವಾಣಿ ಪೇಪರ್ ಅನ್ನು ವಿಶ್ಲೇಷಣೆ ಮಾಡ್ತಾ ಇದ್ದೇವೆ. ಆಸ್ ಎ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ನಮ್ಮ ಪರೀಕ್ಷೆಗೆ ಎಷ್ಟು ಬೇಕೋ ಅಷ್ಟು ರೀತಿಯಲ್ಲಿ ನಾವು ನೋಡ್ತಾ ಇದ್ದೇವೆ. ಇದು ಭೂಕಂಪ ನೋಡ್ರಿ, ನಿನ್ನೆನೂ ಬಂದಿತ್ತು ಪೇಪರ್ ಅಲ್ಲಿ, ಇವತ್ತು ಕೂಡ ಬಂದಿದೆ. ಭೂಕಂಪದ ಬಗ್ಗೆ ನಿನ್ನೆ ನಾವು ಒಂದ್ 2-3 ಪಾಯಿಂಟ್ ನೋಡಿದ್ವಿ. ಭೂಕಂಪವನ್ನು ಅಳೆಯುವ ಮಾಪನ ಸಿಸ್ಮೋಗ್ರಾಫ್ ಅಂತ ನೋಡಿದ್ವಿ. ಭೂಕಂಪದ ತೀವ್ರತೆಯನ್ನು ಅಳೆಯುವ ಮಾಪನ ರಿಕ್ಟರ್ ಮಾಪಕ ಅಂತ ನೋಡಿದ್ವಿ. ಈ ರಿಕ್ಟರ್ ಮಾಪಕವನ್ನು 1935ರಲ್ಲಿ ಚಾರ್ಲ್ಸ್ ರಿಕ್ಟರ್ ಎನ್ನುವರು ಕಂಡುಹಿಡಿತಾರ ಅಂತ ಹೇಳಿದ್ವಿ. ಇನ್ನ ಅತಿ ಹೆಚ್ಚು ಭೂಕಂಪಗಳು ಪೆಸಿಫಿಕ್ ಸಾಗರದಲ್ಲಿ ನಡೆಯುತ್ತವೆ, ರಿಂಗ್ ಆಫ್ ಫೈರ್ ಬರುತ್ತೆ ಅಲ್ಲಿ ನಡೆಯುತ್ತವೆ ಅಂತ ಹೇಳಿದ್ದೆ. ನೆಕ್ಸ್ಟ್, ಭಾರತದಲ್ಲಿ ಅತಿ ಹೆಚ್ಚು ಭೂಕಂಪಗಳು ನಾರ್ತ್ ಈಸ್ಟ್ ಅಂದ್ರೆ ಈಶಾನ್ಯ ರಾಜ್ಯಗಳಲ್ಲಿ ನಡೀತವೆ ಅಂತ ಹೇಳಿದ್ದೆ. ಇನ್ನ ಭೂಕಂಪಗಳ ಅಧ್ಯಯನಕ್ಕೆ ಸಿಸ್ಮೋಲಜಿ ಅಂತ ಹೇಳ್ತಾರೆ. ಭೂಕಂಪಗಳ ಅಧ್ಯಯನ ಶಾಸ್ತ್ರಕ್ಕೆ ಸೆಸ್ಮೋಲಜಿ ಅಂತ ಹೇಳ್ತಾರೆ. ಇದನ್ನ ಕನ್ನಡದಲ್ಲಿ ಭೂಕಂಪನ ಶಾಸ್ತ್ರನು ಅಂತ ಹೇಳ್ತಾರೆ. ಬಟ್ ಎಕ್ಸಾಮ್ ಅಲ್ಲಿ MCQ ಕೊಟ್ಟಾಗ ಭೂಕಂಪನ ಶಾಸ್ತ್ರ ಅಂತ ಕೊಟ್ಟಿರೋದಿಲ್ಲ. ಭೂಕಂಪನ ಶಾಸ್ತ್ರ ಅಂತ ಕೊಟ್ರೆ ಎಲ್ಲರೂ ಟಿಕ್ ಆಗ್ತಾರೆ ಅಂತ ಅವ್ರಿಗೂ ಗೊತ್ತಿರೋದೆ, ಕ್ವಶನ್ ಪೇಪರ್ ತೆಗಿಯೋರಿಗೆ. ಹಂಗಾಗಿ ಅವ್ರು ಸೆಸ್ಮೋಲಜಿ ಅನ್ನೋ ವರ್ಡ್ ಅನ್ನೇ ಕನ್ನಡದಲ್ಲಿ ಬರ್ದಿರ್ತಾರ. ಸೊ ಇದು ಗೊತ್ತಿರ್ಬೇಕು. ಇನ್ನ ನೆಕ್ಸ್ಟ್, ಭೂಕಂಪದ ಪ್ರಕಾರಗಳು ಅಂದ್ರೆ 3 ಪ್ರಕಾರಗಳ ಭೂಕಂಪದ ಪ್ರಕಾರಗಳಿದೆ. ಒಂದು ಪ್ರಥಮ ಅಲೆ, ಪಿ ಅಲೆ, ಪ್ರೈಮರಿ ವೇವ್ಸ್ ಅಂತ ಕರೀತಾರೆ. ದ್ವಿತೀಯ ಅಲೆ, ನೆಕ್ಸ್ಟ್ ಮೇಲ್ಮೈ ಅಲೆ. ಮೇಲ್ಮೈ ಅಲೆ ಅಂದ್ರೆ ಸರ್ಫೇಸ್ ವೇವ್ಸ್. ಇದು ಶಿಲಾಗೋಳದ ಮೂಲಕ ಮಾತ್ರ ಚಲಿಸುವಂತದ್ದು. ಕ್ವಶನ್ ಪೇಪರ್ ಅಲ್ಲಿ 2-3 ಸಾರಿ ಅರೈಸ್ ಆಗಿದೆ. ಅತ್ಯಂತ ವಿನಾಶಕಾರಿ ಭೂಕಂಪದ ಅಲೆಗಳು ಯಾವುವು ಅಂತ. ಅದು ಯಾವ್ದಂತಂದ್ರೆ ಮೇಲ್ಮೈ ಅಲೆ ಅಂದ್ರೆ ಸರ್ಫೇಸ್ ವೇವ್ಸ್. ಇದೇನಿದೆಯಲ್ಲ ಅತ್ಯಂತ ವಿನಾಶಕಾರಿಯಾದಂತ ಭೂಕಂಪದ ಅಲೆಗಳಿವು. ನೆಕ್ಸ್ಟ್, ಭೂಕಂಪ ದಾಖಲಾತಿ ಕೇಂದ್ರ ಕರ್ನಾಟಕದಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲೆಯ ಗೌರಿಬಿದನೂರಿನಲ್ಲಿದೆ. ಇದೊಂದು ಪಾಯಿಂಟ್ ನೆನಪಿರ್ಲಿ. ನೆಕ್ಸ್ಟ್, ಎಲಾಸ್ಟಿಕ್ ರೀಬೌಂಡ್ ಥಿಯರಿ ಅಂತ ಬರುತ್ತೆ. ಇದು ಭೂಕಂಪದ ವಿವರಣೆಗೆ ಸಂಬಂಧಿಸಿದಂತ ಒಂದು ಸಿದ್ಧಾಂತ. ಈ ಸಿದ್ಧಾಂತವನ್ನು ಎಚ್ ಎಫ್ ರೀಡ್ ಅನ್ನುವರು ಮಂಡಿಸ್ತಾರ. ಇದು ಎಲಾಸ್ಟಿಕ್ ರೀಬೌಂಡ್ ಥಿಯರಿ. ಸೊ 1ನೇ ಪಾಯಿಂಟ್ ಮುಗಿತು. ನೆಕ್ಸ್ಟ್ ಪಾಯಿಂಟ್ ಹೋಗ್ತಾ ಇದ್ದೇನೆ. ಇಲ್ಲೊಂದು ಪಾಯಿಂಟ್ ಬಂದಿದೆ ನೋಡ್ರಿ, ಲಿಂಗನಮಕ್ಕಿ ಜಲ ವಿದ್ಯುತ್ ಘಟಕ ಸ್ಥಗಿತ ಅಂತ. ಇದ್ರದ್ದು 2 ಪಾಯಿಂಟ್ ಗೊತ್ತಿರಲಿ. ಲಿಂಗನಮಕ್ಕಿ ವಿದ್ಯುತ್ ಅನ್ನು ಶರಾವತಿ ನದಿಗೆ ಅಡ್ಡಲಾಗಿ ಕಟ್ಟಲಾಗಿದೆ. ಇದು ಶಿವಮೊಗ್ಗ ಜಿಲ್ಲೆಯಲ್ಲಿ ಬರುತ್ತೆ. 1964 ರಲ್ಲಿ ಇದನ್ನು ಕಟ್ಟಲಾಗಿದೆ. ನೆಕ್ಸ್ಟ್ ಪಾಯಿಂಟ್, 3ನೇ ಪಾಯಿಂಟ್, ಇದೊಂದು ಹಂಗೆ ಗೊತ್ತಿರಲಿ. ಭೂ ಸಮೃದ್ಧಿ ಅಂತ ಒಂದು ಸಾವಯವ ಗೊಬ್ಬರ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ಇದನ್ನ ತಂತೆ, ಭೂ ಸಮೃದ್ಧಿ. ನೆಕ್ಸ್ಟ್ ಪಾಯಿಂಟ್ ಬರ್ತಾ ಇದ್ದೇನೆ. 3ನೇ ಪಾಯಿಂಟ್ ಇದನ್ನ ನೋಡಿ, ಅನರ್ಹರ ಖಾತೆಗೆ ಗೃಹಲಕ್ಷ್ಮಿ ಹಣ ಶೀಘ್ರ ವಸೂಲಿ. ಗೃಹಲಕ್ಷ್ಮಿ ಅನ್ನೋದು ಒಂದು ಓಲ್ಡ್ ನ್ಯೂಸ್. ಕಾಂಗ್ರೆಸ್ ಸರ್ಕಾರ ಆಡಳಿತಕ್ಕೆ ಬಂದಾಗ ಒಂದು 5 ಪಂಚ ಗ್ಯಾರಂಟಿಗಳನ್ನು ಘೋಷಿಸಿತ್ತು. ಅದರಲ್ಲಿ ಗೃಹಲಕ್ಷ್ಮಿ ಕೂಡ ಒಂದು. ಇದು ಓಲ್ಡ್ ನ್ಯೂಸ್ ಆದ್ರೂ ಕೂಡ ಪದೇ ಪದೇ ನ್ಯೂಸ್ ಅಲ್ಲಿ ಬರ್ತಾ ಇದೆ. ನಿನ್ನೆನೂ ಬಂದಿತ್ತು, ಇವತ್ತು ಬಂದಿದೆ. ಅಂದ್ರೆ ಇದು ಪ್ರಚಲಿತ ಘಟನೆ ಅಂತ ಟ್ರೀಟ್ ಆಗುತ್ತೆ. ಯಾವ ಒಂದು ವಿಷಯ ಪದೇ ಪದೇ ನ್ಯೂಸ್ ಅಲ್ಲಿ ಬರ್ತಾ ಇದೆ ಅಂತಂದ್ರೆ ಅದು ಪ್ರಚಲಿತ ಘಟನೆ. ನಾವು ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ನಾವು ಒಂದ್ 2-3 ಪಾಯಿಂಟ್ ಗಳನ್ನ ಅದ್ರ ಬಗ್ಗೆ ನೆನ್ಪಿಟ್ಕೊಳ್ಳೇಬೇಕು. ಈ ಗೃಹಲಕ್ಷ್ಮಿ ಯೋಜನೆ ಅನ್ನೋದು ಪ್ರತಿ ಮನೆಯ ಯಜಮಾನಿಗೆ ಪ್ರತಿ ತಿಂಗಳು 2,000 ರೂಪಾಯಿ ಕೊಡುವ ಒಂದು ಗ್ಯಾರಂಟಿ ಯೋಜನೆ ಆಗೈತಿ. ಇದರ ಚಾಲನೆಯನ್ನು ಆಗಸ್ಟ್ 30, 2023 ಮೈಸೂರಿನಲ್ಲಿ ಚಾಲನೆ ಮಾಡಲಾಗುತ್ತಾ. ಇಲ್ಲೊಂದು ವರ್ಡ್ ಬಂದಿದೆ ನೋಡ್ರಿ, ರಾಜ್ಯ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಪ್ರಾಧಿಕಾರದ ಅಧ್ಯಕ್ಷ HM ರೇವಣ್ಣ ಅಂತ. ಇದೊಂದು ನೆನಪಿರ್ಲಿ. HM ರೇವಣ್ಣ ಅವರು ರಾಜ್ಯ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಪ್ರಾಧಿಕಾರದ ಅಧ್ಯಕ್ಷರಾಗಿದ್ದಾರೆ. ಇದು ನಿನ್ನೆ ಒಂದು ಪೇಪರ್ ನಲ್ಲಿ ಬಂದಿತ್ತು, CAG ವರದಿ ಅಂತ. ಕಂಟ್ರೋಲರ್ ಅಂಡ್ ಆಡಿಟರ್ ಜನರಲ್ ಆಫ್ ಇಂಡಿಯಾ ಈ CAG ಒಂದು ವರದಿ ಕೊಡುತ್ತೆ. ಈ ವರದಿಯಲ್ಲಿ ನಮ್ಮ ಗೃಹಲಕ್ಷ್ಮಿ ಯೋಜನೆಗೆ ಎಷ್ಟು ಅನರ್ಹರು ಪಡೆದುಕೊಳ್ತಾ ಇದ್ದಾರೆ, ಗೌರ್ಮೆಂಟ್ ಹಣ ಲಾಸ್ ಆಗಿದೆ, ಅನರ್ಹರು ಈ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳು ಆಗಿದ್ದಾರೆ ಅಂತ ಒಂದು ವರದಿ ಕೊಡುತ್ತೆ. ಆ ವರದಿಯಿಂದನೇ ಈ ಗೃಹಲಕ್ಷ್ಮಿ ವಿಷಯ ಪದೇ ಪದೇ ಪೇಪರ್ ನಲ್ಲಿ ಬರ್ತಾ ಇದೆ. ಈ CAG ಅನ್ನೋದು ಒಂದು ಸಾಂವಿಧಾನಿಕ ಹುದ್ದೆ. ಭಾರತ ಸಂವಿಧಾನದಲ್ಲಿ ಉಲ್ಲೇಖ ಆಗಿದೆ. 148ನೇ ವಿಧಿ ಪ್ರಕಾರ CAG ಕಂಟ್ರೋಲರ್ ಅಂಡ್ ಆಡಿಟರ್ ಜನರಲ್ ಆಫ್ ಇಂಡಿಯಾ ಅವರ ನೇಮಕ ಆಗುತ್ತೆ. ಇವರ ನೇಮಕವನ್ನು ರಾಷ್ಟ್ರಪತಿಯವರು ಮಂತ್ರಿ ಮಂಡಲದ ಸಲಹೆ ಮೇರೆಗೆ ನೇಮಕ ಮಾಡ್ತಾರೆ. ಇವರು ಪ್ರತಿ ವರ್ಷ CAG ಅವರು ಪ್ರತಿ ವರ್ಷ ವಾರ್ಷಿಕ ವರದಿಯನ್ನು, ಕೇಂದ್ರ ಸರ್ಕಾರಕ್ಕೆ ಸಂಬಂಧಿಸಿದ ವರದಿಯನ್ನು ಪ್ರೆಸಿಡೆಂಟ್ ಅವರು ಕೊಡ್ತಾರೆ. ಆ ಪ್ರೆಸಿಡೆಂಟ್ ಅವರು ಆ ವರದಿಯನ್ನು ಪಾರ್ಲಿಮೆಂಟ್ ಅಂದ್ರೆ ಗೌರ್ಮೆಂಟ್ ಒಪ್ಪಿಸ್ತಾರೆ ಪರಿಶೀಲನೆಗೆ ಅಂತ ಹೇಳಿ. ಇನ್ನು ನೆಕ್ಸ್ಟ್, ಸ್ಟೇಟ್ ಗೆ ಸಂಬಂಧಿಸಿದ, ರಾಜ್ಯಗಳಿಗೆ ಸಂಬಂಧಿಸಿದ ವರದಿಯನ್ನು ಗವರ್ನರ್ ಕೊಡ್ತಾರೆ. ಗವರ್ನರ್ ಅವರು ರಾಜ್ಯ ಸರ್ಕಾರಕ್ಕೆ ಇವರು ಸಲ್ಲಿಸ್ತಾರೆ. ನೆಕ್ಸ್ಟ್, ಈ ಕಂಟ್ರೋಲರ್ ಮತ್ತು ಆಡಿಟರ್ ಜನರಲ್ ಅವರ ಅಧಿಕಾರಾವಧಿ ಏನಿರುತ್ತೆ ಅಂದ್ರೆ 6 ವರ್ಷ ಅಥವಾ 65 ವರ್ಷ. ಅವ್ರಿಗೆ 6 ವರ್ಷ ಅಧಿಕಾರಾವಧಿ ಇದೆ ಮತ್ತು 65 ವರ್ಷ ವಯಸ್ಸಾಗುವವರೆಗೂ ಅವ್ರ ಅಧಿಕಾರದಲ್ಲಿ ಇರ್ತಾರೆ. ಅಂದ್ರೆ ಇದರಲ್ಲಿ ಯಾವ್ದು ಮೊದಲು
ಅದ್ರ ಪ್ರಕಾರ ಅವರು ನಿವೃತ್ತಿ ಹೊಂದ್ತಾರೆ. ಇನ್ನು ನೆಕ್ಸ್ಟ್ ಪಾಯಿಂಟ್ ನಾವು ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ನೋಡೋದಾದ್ರೆ ಇದೊಂದು ದೊಡ್ಡ ಆರ್ಟಿಕಲ್ ಬಂದಿದೆ ನೋಡಿ, SIR ಉರುಳಿದ ವರ್ಷ ಉಳಿದ ಪ್ರಶ್ನೆ ಅಂತ ಹೇಳಿ. ಅಂದ್ರೆ ಇದ್ರದ್ದು ಫುಲ್ ಪಾಯಿಂಟ್ ನೆನಪಿರ್ಲಿ, ಇದು ಒಂದು ಎಲೆಕ್ಷನ್ ಅದಕ್ಕೆ ಸಂಬಂಧಪಟ್ಟಿದೆ. SIR ಅಂತಂದ್ರೆ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್. MCQ ಅಲ್ಲಿ ಒಂದು ಗೊತ್ತಿರಲಿ, ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಅನ್ನೋದು ಇದರದ್ದು SIR ಫುಲ್ ಫಾರ್ಮ್ ಆಗಿದೆ. ನೆಕ್ಸ್ಟ್ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ, ಇಲ್ಲೊಂದು ಆರ್ಟಿಕಲ್ ಬಂದಿದೆ ನೋಡ್ರಿ, ಕಚ್ ತೀವು ಕಾಂಗ್ರೆಸ್ ಆಡಳಿತದ ಕರಾಳ ಅಧ್ಯಾಯ. ಬಿಜೆಪಿ ಹೇಳಿದೆ, ಬಿಜೆಪಿ ಅವರು ಒಂದು ಕಾಂಗ್ರೆಸ್ ಅನ್ನು ಟೀಕೆ ಮಾಡಿದ್ದಾರೆ. ಕಚ್ ತೀವು ಕಾಂಗ್ರೆಸ್ ಆಡಳಿತದ ಕರಾಳ ಅಧ್ಯಾಯ ಅಂತ ಇದೊಂದು ಪೊಲಿಟಿಕಲ್ ನ್ಯೂಸ್ ಆಗಿದೆ. ಆದ್ರೆ ನಮಗ್ ಬೇಕಾಗಿರೋದು ಒಂದು ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ. ನಾನೊಂದು ಪೊಲೀಸ್ ಕಾನ್ಸ್ಟೇಬಲ್ ಆಗ್ಬೇಕು ಅಂದ್ರೆ ನಾನು ಏನ್ ತಿಳ್ಕೊಬೇಕು ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಅನ್ನೋದು ಒಂದು ಮಾತ್ರ ನಮ್ಗೆ ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲಿ ಇದು ಕಚ್ ತೀವು ಅನ್ನೋದು ಒಂದು ಐಲ್ಯಾಂಡ್ ದ್ವೀಪ ಪ್ರದೇಶ. ಇದು ಭಾರತ ಮತ್ತು ಶ್ರೀಲಂಕಾ ನಡುವೆ ಇರುವಂತಹ ಪಾಕ್ ಜಲಸಂಧಿಯಲ್ಲಿ ಈ ಒಂದು ಕಚ್ ತೀವು ಐಲ್ಯಾಂಡ್ ಬರುತ್ತೆ. ಇದರಲ್ಲಿ ಜನವಸತಿ ಇಲ್ಲ, ಯಾವುದೇ ಜನರು ಇಲ್ಲಿ ವಾಸಿಸೋದಿಲ್ಲ. ಮತ್ತೆ 1974ರಲ್ಲಿ ಭಾರತ ಮತ್ತು ಶ್ರೀಲಂಕಾ ನಡುವೆ ಒಂದು ಒಪ್ಪಂದ ಆಗುತ್ತೆ. ಆ ಒಪ್ಪಂದದ ಪ್ರಕಾರ ಭಾರತ ದೇಶ ಏನ್ ಮಾಡುತ್ತೆ ಅಂತಂದ್ರೆ ಶ್ರೀಲಂಕಾಗೆ ಇದರ ಸಾರ್ವಭೌಮತ್ವವನ್ನು ಹಸ್ತಾಂತರ ಮಾಡುತ್ತೆ. ಇಲ್ಲಿ ಸ್ಯಾಂಟ್ ಆಂಥೋನಿ ಶ್ರೈನ್ ಎಂಬ ಒಂದು ಚರ್ಚ್ ಇದೆ. ಇಲ್ಲಿ ಭಾರತದವರು ಮತ್ತು ಶ್ರೀಲಂಕಾದವರು ಇಬ್ರು ಕೂಡ ಪ್ರಾರ್ಥನೆಗೆ ಇಲ್ಲಿ ವಿಸಿಟ್ ಮಾಡ್ತಾರೆ. ಆಮೇಲೆ 1974ರಲ್ಲಿ ನಮ್ಮ ಭಾರತದ ಪ್ರಧಾನಮಂತ್ರಿಗಳು ಶ್ರೀಮತಿ ಇಂದಿರಾ ಗಾಂಧಿ ಅವರು ಭಾರತದ ಪ್ರಧಾನಮಂತ್ರಿಗಳಾಗಿದ್ರು. ನೆಕ್ಸ್ಟ್ ಇನ್ನೊಂದು ವರ್ಡ್ ಬಂದಿದೆ ನೋಡ್ರಿ ಇಲ್ಲಿ, ಡ್ರಗ್ಸ್ ವಿರುದ್ಧ ಜಾಗೃತಿ 6 ಕಿಲೋಮೀಟರ್ ಮ್ಯಾರಥಾನ್ ನಲ್ಲಿ ಓಡಿದ ವಿಜಯ್. ಅಂದ್ರೆ ಇಲ್ಲಿ ಈ ಲೈನ್ ಇದೆಯಲ್ಲ, ಈ ಲೈನ್ ನಮ್ಗೆ ಇಂಪಾರ್ಟೆಂಟ್. ಅಂತಾರಾಷ್ಟ್ರೀಯ ಮಾದಕ ವಸ್ತು ಮತ್ತು ಸಾಗಾಣೆ ವಿರೋಧ ದಿನ. ಈ ವಿರೋಧ ದಿನವನ್ನು ಜೂನ್ 26ನೇ ತಾರೀಕು ಆಚರಣೆ ಮಾಡ್ತಾರ. ಇದನ್ನು 1987 ಅಲ್ಲಿ ಯುನೈಟೆಡ್ ನೇಷನ್ಸ್ ವಿಶ್ವಸಂಸ್ಥೆ ಇದರ ಘೋಷಣೆ ಮಾಡುತ್ತಾ ಈ ದಿನವನ್ನು ಜಾರಿಗೆ ತರುತ್ತಾ. ಇಲ್ಲೊಂದಿದೆ, ಸಾರ್ವಜನಿಕರೊಂದಿಗೆ ಅತಿ ಹೆಚ್ಚು ದೂರ ಓಡಿದ ತಮಿಳುನಾಡಿನ ಮೊದಲ ಮುಖ್ಯಮಂತ್ರಿ ಎಂಬ ಹೆಗ್ಗಳಿಕೆಗೆ CM ವಿಜಯ್ ಅವರು ಪಾತ್ರರಾಗಿದ್ದಾರೆ ಅಂತ. ನಮ್ಗೆ ಅಷ್ಟು ಇಂಪಾರ್ಟೆನ್ಸ್ ಅನ್ಸೋದಿಲ್ಲ. ಏನ್ ನಮ್ಗೆ ಇಂಪಾರ್ಟೆಂಟ್ ಬೇಕಾಗಿದೆ, ಅಂತಾರಾಷ್ಟ್ರೀಯ ಮಾದಕ ವಸ್ತು ಮತ್ತು ಸಾಗಾಣೆ ವಿರೋಧ ದಿನ ಜೂನ್ 26ನೇ ತಾರೀಕು ಆಚರಣೆ 1987ರಿಂದ ಯುನೈಟೆಡ್ ನೇಷನ್ ಜಾರಿಗೆ ತಂದಿದೆ. ಇದರ ನೆಕ್ಸ್ಟ್ ಪಾಯಿಂಟ್ ನಾವು ಹೋಗ್ತಾ ಇದ್ದೇವೆ ಇವತ್ತಿನ ಪೇಪರ್ ಅಲ್ಲಿ. ಇಲ್ಲೊಂದು ನೋಡಿ, ಭೂಕಂಪ ಅನ್ನೋದು ವರ್ಡ್ ಮತ್ತೆ ಬಂದಿದೆ. 2-3 ಸಾರಿ ಆಯ್ತು ಭೂಕಂಪ. 920 ಜನ ಸತ್ತಿದಾರಂತೆ. ನೋಡಿ, ನಾವು ಪ್ರತಿದಿನ ನ್ಯೂಸ್ ಪೇಪರ್ ಓದುವಾಗ ಎಷ್ಟು ಸಾವು ನೋವುಗಳನ್ನು ನೋಡ್ತೀವಿ. ಎಷ್ಟೋ ಜನ ಆಕ್ಸಿಡೆಂಟ್ ಆಗಿ ಸಾಯ್ತಾ ಇರ್ತಾರೆ, ಈಜೊಡಿಲಿಕ್ಕೆ ಹೋಗಿ ಸಾಯ್ತಾ ಇರ್ತಾರೆ, ಎಲ್ಲೋ ಮನೆಗಳ ಮೇಲಿಂದ ಸಾಯ್ತಾ ಇರ್ತಾರೆ, ಅಚಾನಕ್ ಬೆಂಕಿ ಅವಘಡಾಗಿ ಎಷ್ಟೋ ಜನ ಸಾಯ್ತಾ ಇದ್ದಾರೆ. ಇವೆಲ್ಲಾ ವಿಷಯಗಳಿಂದ ನಾವು ಒಂದು ತಿಳ್ಕೊಬೇಕು. ಅಂದ್ರೆ ನಮಗೂ ಸಾವಿದೆ. ಈ ಭೂಮಿ ಮೇಲೆ ಯಾರು 1000 ವರ್ಷ ಬದುಕಲ್ಲ. ಮನುಷ್ಯನಿರೋದು ಒಂದು ಟೆನ್ಯೂರ್ ಅಂದ್ರೆ ಒಂದು 60 ವರ್ಷ, 65 ವರ್ಷ, 70 ವರ್ಷ ಅಷ್ಟೇ ಬದುಕ್ತಾನೆ. ಇದೊಂದು ಶಾರ್ಟೆಸ್ಟ್ ಟೆನ್ಯೂರ್ ನಮ್ದು. ನಾವ್ ಯಾರು 1000 ವರ್ಷ ಯಾರು ಬದುಕಲ್ಲ. ಇಲ್ಲಿ ಯಾವ್ದು ಶಾಶ್ವತವಲ್ಲ. ಎಂತ ಹುದ್ದೆ ಹೋಗ್ಲಿ, ಎಷ್ಟೇ ದೊಡ್ಡ ಅಧಿಕಾರ ಆಗ್ಲಿ, ಎಷ್ಟೇ ಅಂತಸ್ತು ಆಸ್ತಿ ಏನು ಸಂಪಾದನೆ ಮಾಡಿದ್ರು ಯಾವ್ದು ಶಾಶ್ವತವಲ್ಲ. ನಥಿಂಗ್ ಈಸ್ ಪರ್ಮನೆಂಟ್. ಇಲ್ಲಿ ಯಾವ್ದು ಶಾಶ್ವತ ಇರೋದೇ ಇಲ್ಲ. ಆದ್ರೆ ಒಂದು ಸಂತೋಷ ಪಡ್ಕೋಬೇಕು, ನಾವಿನ್ನೂ ಉಸಿರಾಡ್ತಾ ಇದ್ದೇವೆ, ಈ ಜಗತ್ತನ್ನು ನೋಡ್ತಾ ಇದ್ದೇವೆ ಅಂತಂದ್ರೆ ಇದೊಂದು ದೊಡ್ಡ ಸಾಧನೆ. ಯಾಕೆಂದ್ರೆ ಎಷ್ಟೋ ಜನ ಹುಟ್ಟೋದಕ್ಕಿಂತ ಮುಂಚೆನೆ ಹೊಟ್ಟೆಯಲ್ಲೇ ಸತ್ತು ಹೋಗ್ತಾರೆ. ಹುಟ್ಟಿದ ತಕ್ಷಣ 2-3 ತಿಂಗಳಲ್ಲಿ ಸತ್ತು ಹೋಗ್ತಾರೆ. 1ನೇ ತರಗತಿ 2ನೇ ತರಗತಿ ಆದಾಗ ಏನೋ ಅವಘಡಗಳಾಗಿ ಸತ್ತು ಹೋಗ್ತಾರೆ. ಆಮೇಲೆ 5 ವರ್ಷ 6 ವರ್ಷ 7 ವರ್ಷ ಇದ್ದಾಗ ಸತ್ತು ಹೋಗ್ತಾರೆ. ಎಷ್ಟೋ ಜನ ಸತ್ತು ಹೋಗ್ತಾನೆ ಇದ್ದಾರೆ. ಆದ್ರೆ ನಾವಿನ್ನು ಬದುಕಿದ್ದೇವೆ, ಉಸಿರಾಡ್ತಾ ಇದ್ದೇವೆ, ಈ ಜಗತ್ತನ್ನು ನೋಡ್ತಾ ಇದ್ದೇವೆ ಅಂತಂದ್ರೆ ಅದೊಂದು ನಮ್ಮ ದೊಡ್ಡ ಸಾಧನೆ. ಎಷ್ಟೋ ಜನ ನಾನು ಬದುಕಿದ್ದೇನೆ, ಏನು ಮಾಡಿಲ್ಲ ಅಂತ ಹೇಳ್ತಾ ಇರ್ತಾರೆ. ನೀನ್ ಬದುಕಿದ್ಯಾ, ಈ ಜಗತ್ತನ್ನು ನೋಡ್ತಾ ಇದೀಯಾ, ಉಸಿರಾಡ್ತಾ ಇದೀಯಾ, ಈ ಜಗತ್ತನ್ನು ವಿಶ್ಲೇಷಣೆ ಮಾಡ್ತಾ ಇದೀಯಾ ಅಂದ್ರೆ ಅದೊಂದು ದೊಡ್ಡ ಸಾಧನೆ. ಬದುಕಿದ್ಯಾ ಅನ್ನೋದೇ ಒಂದು ದೊಡ್ಡ ಸಾಧನೆ. ದೇವರ ಒಂದು ಆಶೀರ್ವಾದದಿಂದ ನೀನ್ ಬದುಕಿದ್ಯಾ ಅನ್ನೋದು ಒಂದು ದೊಡ್ಡ ಸಾಧನೆ. ಹಂಗಾಗಿ ಯಾವುದಕ್ಕೆ ಜಿಗುಪ್ಸೆ ಒಳಗಾಗಬಾರ್ದು. ನೆಕ್ಸ್ಟ್ ಪಾಯಿಂಟ್ ಆದ್ರೆ ಇಲ್ಲೊಂದು ಪಾಯಿಂಟ್ ಬಂದಿದೆ ನೋಡ್ರಿ, ಪ್ಯಾಕ್ಸ್ ಸಿಲಿಕಾ ಅಮೆರಿಕದ ಉಪಕ್ರಮಕ್ಕೆ 35 ರಾಷ್ಟ್ರಗಳ ಸಹಿ. ಅಂದ್ರೆ ಇದೊಂದು ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇಂಪಾರ್ಟೆಂಟ್ ನ್ಯೂಸ್ ಆಗುತ್ತೆ ನಮ್ಗೆ. ಪ್ಯಾಕ್ಸ್ ಸಿಲಿಕಾ ಇದೊಂದು ಅಮೆರಿಕದ ಉಪಕ್ರಮ, ಯುನೈಟೆಡ್ ಸ್ಟೇಟ್ಸ್ ಕೃತಕ ಬುದ್ಧಿಮತ್ತೆಯ ಸುರಕ್ಷತಾ ಬಳಕೆಗೆ ಸಂಬಂಧಿಸಿದ ಅಂತಾರಾಷ್ಟ್ರೀಯ ಘೋಷಣೆ. AI ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ರಿಲೇಟೆಡ್ ಒಂದು ಅಂತಾರಾಷ್ಟ್ರೀಯ ಘೋಷಣೆ ಇದು. 35 ದೇಶಗಳು ಈ ಘೋಷಣೆಗೆ ಸಹಿ ಹಾಕಿದವಂತೆ. ಭಾರತವೂ ಕೂಡ ಇದರಲ್ಲಿ ಸಹಿ ಹಾಕಿದೆ.
ಮೇನ್ ಉದ್ದೇಶ ಏನು ಅಂತಂದ್ರೆ ಎಐ ಕ್ಷೇತ್ರದಲ್ಲಿ ಅಂತಾರಾಷ್ಟ್ರೀಯ ಸಹಕಾರ ಬಲಪಡಿಸುವುದು ಇದರ ಮೇನ್ ಉದ್ದೇಶ ಆಗಿದೆ ಅಂತೆ. ಇನ್ನು ಪ್ಯಾಕ್ಸ್, ಈ ವರ್ಡ್ ಇಂಪಾರ್ಟೆನ್ಸ್ ಗೊತ್ತಿರಲಿ. ಪ್ಯಾಕ್ಸ್ ಅಂತಂದ್ರೆ ಇದೊಂದು ಲ್ಯಾಟಿನ್ ವರ್ಡ್. ಪ್ಯಾಕ್ಸ್ ಅಂತಂದ್ರೆ ಪೀಸ್ ಅಂತ ಅರ್ಥ, ಅಂದ್ರೆ ಶಾಂತಿ ಅಂತ ಅರ್ಥ. ಇನ್ನು ಸಿಲಿಕಾ ಅಂತಂದ್ರೆ ಸಿಲಿಕಾನ್ ರಿಲೇಟೆಡ್. ಸಿಲಿಕಾನ್ ಅಂದ್ರೆ ಇದೊಂದು ಸೆಮಿ ಕಂಡಕ್ಟರ್ ಆಗಿದೆ. ಥ್ಯಾಂಕ್ ಯು, ಬಾಯ್.